ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. PDO ಎಕ್ಸಾಮ್ ಹೇಗೆ ಆಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸಾಕಷ್ಟು ಪ್ರಶ್ನೆಗಳನ್ನು ನಮ್ಮ ರೆಗ್ಯುಲರ್ ಕರೆಂಟ್ ಅಫೇರ್ಸ್ ಡಿಸ್ಕಷನ್ನಿಂದ ಕೇಳಲಾಗಿತ್ತು. ಆ ಎಲ್ಲ ಪ್ರಶ್ನೆಗಳು ಯಾವುವು ಅಂತ ನೆಕ್ಸ್ಟ್ ಸೆಷನ್ಸ್ಗಳಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನವೆಂಬರ್ ತಿಂಗಳ ರಿವಿಷನ್ ಸಿರೀಸನ್ನು ಪ್ರಾರಂಭ ಮಾಡಲಾಗಿದೆ. ನವೆಂಬರ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ಪ್ರಮುಖ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ಪ್ರಶ್ನೋತ್ತರ ರೂಪದಲ್ಲಿ ರಿವೈಸ್ ಮಾಡ್ತಾ ಇದ್ದೇವೆ. ಈ ರಿವಿಷನ್ ಸಿರೀಸ್ನ 3ನೇ ವಿಡಿಯೋ ಇದಾಗಿದ್ದು, ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂತಂದರೆ ಪ್ಲೇಲಿಸ್ಟ್ನಲ್ಲಿ ಹೋಗಿ ಎಲ್ಲ ವಿಡಿಯೋಸ್ಗಳನ್ನು ನೋಡಿಕೊಂಡು ಫಾಸ್ಟಾಗಿ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ರಿವೈಸ್ ಮಾಡ್ಕೊಳ್ಳಿ. ನೋಟ್ಸ್ಗಳನ್ನು ಡೈರೆಕ್ಟಾಗಿ ಟೆಲಿಗ್ರಾಮ್ ಚಾನಲ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ತಾ ಇರಿ. ಇವತ್ತಿನ ರಿವಿಷನ್ ಸಿರೀಸ್ನ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ. ಚಂದ್ರನನ್ನು ಅನ್ವೇಷಣೆ ಮಾಡುವಂತಹ ಉದ್ದೇಶದಿಂದ ಈ ಕೆಳಗಿನ ಯಾವ ಬಾಹ್ಯಾಕಾಶ ಸಂಸ್ಥೆ ಲೂನಾರ್ ಗೇಟ್ವೇ ನಿಲ್ದಾಣವನ್ನು ನಿರ್ಮಾಣ ಮಾಡ್ತಾ ಇದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಮೇಲಿನ ಎಲ್ಲವೂ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಆಗುತ್ತೆ. ಇದರ ಅರ್ಥ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ನಾಸಾ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಕೆನಡಿಯನ್ ಸ್ಪೇಸ್ ಏಜೆನ್ಸಿಗಳು ಸಹಭಾಗಿತ್ವದಲ್ಲಿ ಈ ಲೂನಾರ್ ಗೇಟ್ವೇ ಅನ್ನುವ ಒಂದು ಸ್ಪೇಸ್ ಸ್ಟೇಷನನ್ನು ರೂಪ ಮಾಡ್ತಾ ಇವೆ ಅಥವಾ ನಿರ್ಮಾಣ ಮಾಡ್ತಾ ಇವೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ನಂಬರ್ 4 ಈಸ್ ರೈಟ್ ಆನ್ಸರ್. ನಿಮಗೆಲ್ಲ ಈ ಬಾಹ್ಯಾಕಾಶದಲ್ಲಿ ಭೂಮಿಯಿಂದ ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಪೇಸ್ ಸ್ಟೇಷನ್ ಇದೆ ಅಂತ ನೀವೆಲ್ಲ ಅವೇರ್ ಆಗಿದ್ದೀರಿ ಅಂತ ಅನ್ಕೋತೀನಿ. ಸೊ ಈ ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆ, ಇದು ಬಾಹ್ಯಾಕಾಶದಲ್ಲಿ ಭೂಮಿಯಿಂದ ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿ, ಅಂದರೆ ಈ ಲೋ ಅರ್ತ್ ಆರ್ಬಿಟ್ ವಲಯದಲ್ಲಿ ಭೂಮಿಯನ್ನು ಸುತ್ತು ಹಾಕುವಂತಹ ಒಂದು ಬಾಹ್ಯಾಕಾಶ ಲ್ಯಾಬೊರೇಟರಿ ಅಂತ ಇದನ್ನು ಸಿಂಪಲ್ಲಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಬಾಹ್ಯಾಕಾಶದ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಮತ್ತು ಅಲ್ಲಿನ ವಾತಾವರಣವನ್ನು ಸ್ಟಡಿ ಮಾಡುವಂತಹ ಉದ್ದೇಶದಿಂದ, ಅಧ್ಯಯನ ಮಾಡುವಂತಹ ಉದ್ದೇಶದಿಂದ ಈ ಗಗನಯಾತ್ರಿಗಳು ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಹೋಗಿ ಅಧ್ಯಯನವನ್ನು ಮಾಡ್ತಾರೆ. ಸೊ ಇದೇ ಒಂದು ಕಾರಣಕ್ಕಾಗಿ ನಾಸಾದಿಂದ ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಗೆ ಭೇಟಿ ನೀಡಿದ್ದಂತಹ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಮತ್ತು ಅವರ ಸಹಪಾಠಿ ಅದೇ ಸ್ಪೇಸ್ ಸ್ಟೇಷನ್ನಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಮತ್ತು ಭೂಮಿಗೆ ಮರಳಿ ಬರುವಂತಹ ನಿಟ್ಟಿನಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಮತ್ತು ಅವರನ್ನು ಮತ್ತೆ ಭೂಮಿಗೆ ಕರೆತರುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ನಾಸಾದಿಂದ ಕೈಗೊಳ್ಳಲಾಗ್ತಾ ಇದೆ ಅಂತ ನಾವು ರೆಗ್ಯುಲರ್ ಆಗಿ ನ್ಯೂಸ್ನಲ್ಲಿ ಓದ್ತಾ ಇರ್ತೇವೆ. ಸೊ ಇದೇ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆ, ಬಾಹ್ಯಾಕಾಶವನ್ನು ಅಧ್ಯಯನ ಮಾಡುವಂತಹ ಮತ್ತು ವಾತಾವರಣವನ್ನು ಅಧ್ಯಯನ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದು ಉಪಕರಣ ಅಂತ ನಾವು, ಲ್ಯಾಬೊರೇಟರಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಅದೇ ರೀತಿಯಾದಂತಹ ಸ್ಪೇಸ್ ಸ್ಟೇಷನ್ನನ್ನು ಚಂದ್ರನ ಹೊರವಲಯದಲ್ಲಿ ನಿರ್ಮಾಣ ಮಾಡುವಂತೆ ಮತ್ತು ಚಂದ್ರನನ್ನು ದೀರ್ಘಾವಧಿಯವರೆಗೆ ಅಧ್ಯಯನ ಮಾಡುವುದಕ್ಕೆ ಸಹಕಾರಿಯಾಗುವಂತಹ ನಿಟ್ಟಿನಲ್ಲಿ ಈ ಒಂದು ಲೂನಾರ್ ಗೇಟ್ವೇ ಸ್ಟೇಷನನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಬರ್ತಾ ಇರುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಆಗುತ್ತೆ ಇದು. ಲೂನಾರ್ ಗೇಟ್ವೇ ಸ್ಟೇಷನ್ ಅಂತಂದರೆ ಯಾವ ರೀತಿ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಭೂಮಿಯಿಂದ ಹೊರವಲಯದಲ್ಲಿ ಬಾಹ್ಯಾಕಾಶದಲ್ಲಿ ಕೆಲಸ ಮಾಡುತ್ತೆ, ಅದೇ ರೀತಿಯಾಗಿ ಚಂದ್ರನ ಹೊರವಲಯದಲ್ಲಿ ಈ ಸ್ಪೇಸ್ ಸ್ಟೇಷನನ್ನು ಅಥವಾ ಲೂನಾರ್ ಗೇಟ್ವೇ ಸ್ಟೇಷನನ್ನು ಲೊಕೇಟ್ ಮಾಡುವುದರ ಮೂಲಕ ಈ ಒಂದು ಭಾಗದಲ್ಲಿ ಅಥವಾ ಈ ಒಂದು ಲ್ಯಾಬೊರೇಟರಿಯಲ್ಲಿ ದೀರ್ಘಾವಧಿಯವರೆಗೆ ಚಂದ್ರನನ್ನು ಅಧ್ಯಯನ ಮಾಡುವುದಕ್ಕೆ ಅನುಕೂಲ ಆಗುವಂತೆ ಈ ಒಂದು ಗೇಟ್ವೇ ಸ್ಟೇಷನ್ ಅಥವಾ ಲೂನಾರ್ ಗೇಟ್ವೇ ಸ್ಟೇಷನನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ನಾವು ಸಿಂಪಲ್ ಆಗಿ ಈ ಒಂದು ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಮುಖ್ಯವಾಗಿ ಈ ನಾಸಾದ ಆರ್ಟಿಮಿಸ್ ಮಿಷನ್ನ ಭಾಗವಾಗಿ, ಆರ್ಟಿಮಿಸ್ ಮೂನ್ ಮಿಷನ್ ಅಂತ ಕರೀತಾರೆ, ಚಂದ್ರನ ಅಧ್ಯಯನಕ್ಕಾಗಿ ಪ್ರಾರಂಭಿಸಲಾದಂತಹ ಒಂದು ಕಾರ್ಯಕ್ರಮ ಇದು ಆರ್ಟಿಮಿಸ್ ಮೂನ್ ಮಿಷನ್. ಸೊ ಈ ಆರ್ಟಿಮಿಸ್ ಮೂನ್ ಮಿಷನ್ನ ಭಾಗವಾಗಿ ಲೂನಾರ್ ಗೇಟ್ವೇ ನಿಲ್ದಾಣವನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಇದು ಒಂದು ಬಹುರಾಷ್ಟ್ರೀಯ ಯೋಜನೆಯಾಗಿದ್ದು, ಇದರಲ್ಲಿ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಜಪಾನಿನ ಸ್ಪೇಸ್ ಏಜೆನ್ಸಿಯಾದಂತಹ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಅಥವಾ ಜಾಕ್ಸಾ ಅಂತ ಕರಿತೇವೆ, ಮತ್ತು ಕೆನಡಾ ದೇಶದ ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಕೂಡ ಇದರಲ್ಲಿ ಭಾಗಿಯಾಗಿ ಈ ಲೂನಾರ್ ಗೇಟ್ವೇ ಸ್ಟೇಷನನ್ನು ನಿರ್ಮಾಣ ಮಾಡುವುದರಲ್ಲಿ
ಕಾರ್ಯವನ್ನು ನಿರ್ವಹಿಸ್ತಾ ಇವೆ ಅಥವಾ ಒಂದು ಕೆಲಸವನ್ನು ಮಾಡ್ತಾ ಇವೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದರ ಮುಖ್ಯ ಉದ್ದೇಶವನ್ನು ಕೂಡ ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಚಂದ್ರನ ಹೊರವಲಯದಲ್ಲಿ ದೀರ್ಘಾವಧಿಯವರೆಗೆ ಚಂದ್ರನನ್ನು ಅಧ್ಯಯನ ಮಾಡುವಂಥ ಉದ್ದೇಶದಿಂದ ಈ ಒಂದು ಲೂನಾರ್ ಗೇಟ್ವೇ ಸ್ಟೇಷನನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ ಚಂದ್ರನ ಹೊರವಲಯದಲ್ಲಿ ಇದನ್ನು ಲೊಕೇಟ್ ಮಾಡುವುದರ ಮೂಲಕ ಲಾಂಗ್ ಟರ್ಮ್ನಲ್ಲಿ ಇದನ್ನು ಚಂದ್ರನನ್ನು ಅಧ್ಯಯನ ಮಾಡುವುದಕ್ಕೆ ಅನುಕೂಲ ಆಗುತ್ತೆ. ಸೊ ಈ ಒಂದು ಲೂನಾರ್ ಗೇಟ್ವೇ ಸ್ಟೇಷನ್ಗೆ ಇತ್ತೀಚೆಗೆ ಈ ಪ್ರಮುಖ 4 ಏಜೆನ್ಸಿಗಳೊಂದಿಗೆ ಕೈ ಜೋಡಿಸುವುದಕ್ಕೆ ಒಪ್ಪಿಕೊಂಡಿರುವಂತಹ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಈ ಲೂನಾರ್ ಗೇಟ್ವೇ ಸ್ಟೇಷನ್ನ ಇದರಲ್ಲಿ ಭಾಗವಹಿಸುವುದಕ್ಕೆ ಇಂಟ್ರೆಸ್ಟನ್ನು ತೋರಿಸಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ದ್ಯಾಟ್ ಈಸ್ ದ ರೀಸನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಲೂನಾರ್ ಗೇಟ್ವೇ ಸ್ಟೇಷನ್. ಇದನ್ನು ಇದು ಒಂದು ಮಲ್ಟಿ ನ್ಯಾಷನಲ್ ಸ್ಪೇಸ್ ಪ್ರೋಗ್ರಾಮ್ ಆಗಿದ್ದು ಇದರಲ್ಲಿ ಅಮೇರಿಕಾ, ಯುರೋಪ್, ಕೆನಡಾ, ಜಪಾನ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ಗಳು ಭಾಗಿಯಾಗ್ತಾ ಇವೆ ಅಂತ ಇದನ್ನು ಸಿಂಪಲ್ ಆಗಿ ನಾವು ನೆನಪಿಟ್ಕೋಬಹುದು. OSOWOG ಅಂದರೆ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಅನ್ನುವ ಈ ಉಪಕ್ರಮದ ಬಗ್ಗೆ ಇದರ ಮುಖ್ಯ ಗುರಿ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ಸ್ಗಳನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಪರಮಾಣು ಶಕ್ತಿಗಾಗಿ ಜಾಗತಿಕ ಪಳೆಯುಳಿಕೆ ಇಂಧನದ ಬಳಕೆ ಕಡಿಮೆ ಮಾಡಲು ಅಥವಾ ಗಾಳಿ ಶಕ್ತಿಯ ಬಳಕೆಯನ್ನು ಉತ್ತೇಜಿಸಲು ಅಥವಾ ನವೀಕರಿಸಬಹುದಂಥ ಶಕ್ತಿಯನ್ನು ಪ್ರೋತ್ಸಾಹಿಸುವಂತೆ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ, ನವೀಕರಿಸಬಹುದಾದಂತಹ ಶಕ್ತಿಗಾಗಿ ಜಾಗತಿಕ ಗ್ರಿಡ್ಡನ್ನು ಸ್ಥಾಪನೆ ಮಾಡುವುದು, ಅದರಲ್ಲೂ ಮುಖ್ಯವಾಗಿ ಸೌರಶಕ್ತಿಯನ್ನು ಉತ್ಪಾದನೆ ಮಾಡುವುದರ ಮೂಲಕ ಇತರ ದೇಶಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಒಂದು ಜಾಲವನ್ನು ಅಥವಾ ನೆಟ್ವರ್ಕನ್ನು ಎಸ್ಟಾಬ್ಲಿಷ್ ಮಾಡುವುದು ಈ OSOWOG ಇದರ ಮುಖ್ಯ ಉದ್ದೇಶ ಆಗಿದೆ. ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್, ಒಂದು ಸೂರ್ಯ, ಒಂದು ಜಗತ್ತು ಮತ್ತು ಒಂದು ಗ್ರಿಡ್ ಅಂತ ಇದರ ಫುಲ್ ಫಾರ್ಮ್ ಆಗುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ, ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಅನ್ನುವ ಉಪಕ್ರಮವನ್ನು ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಪ್ರಸ್ತಾಪಿಸಲಾಗಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, 2018ನೇ ಇಸವಿಯಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳಿಂದ ಮೊದಲ ಬಾರಿಗೆ ಈ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಅನ್ನುವ ಇನಿಷಿಯೇಟಿವ್ ಬಗ್ಗೆ ಪ್ರಸ್ತಾಪ ಮಾಡಲಾಗಿತ್ತು. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಜಾಗತಿಕವಾಗಿ ಈ ನವೀಕರಿಸಬಹುದಾದಂತಹ ಶಕ್ತಿಯನ್ನು, ಅದರಲ್ಲೂ ಮುಖ್ಯವಾಗಿ ಸೌರಶಕ್ತಿಯನ್ನು ಇತರ ದೇಶಗಳೊಂದಿಗೆ ಹಂಚಿಕೊಳ್ಳುವಂತೆ ಗ್ರಿಡ್ಗಳನ್ನು ಎಸ್ಟಾಬ್ಲಿಷ್ ಮಾಡುವಂತಹ ಒಂದು ಇನಿಷಿಯೇಟಿವ್ ಒಂದು ಸೂರ್ಯ ಒಂದು ವಿಶ್ವ ಒಂದು ಗ್ರಿಡ್ ಅಂತ, ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಅಂತ ಭಾರತ ಇದನ್ನು ಮೊದಲ ಬಾರಿಗೆ ಪ್ರಸ್ತಾಪವನ್ನು ಮಾಡಿತ್ತು. ಸೊ ಇದೇ ಒಂದು ನಿಟ್ಟಿನಲ್ಲಿ ಇತರ ದೇಶಗಳೊಂದಿಗೆ ಭಾರತ ಮಾತುಕತೆಯನ್ನು ನಡೆಸ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಮಧ್ಯಪ್ರಾಚ್ಯ, ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾದ ರಾಷ್ಟ್ರಗಳೊಂದಿಗೆ ಒಂದು ಚರ್ಚೆಯನ್ನು ನಡೆಸ್ತಾ ಇದೆ ಅಂತ ನ್ಯೂಸ್ನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. 2018ರಲ್ಲಿ ಇದನ್ನು ಭಾರತದ ಪ್ರಧಾನಮಂತ್ರಿಗಳಿಂದ ಪ್ರಸ್ತಾಪ ಮಾಡಲಾಗಿತ್ತು. ಮುಂದಿನ ರಿವಿಷನ್ ಪ್ರಶ್ನೆ, ಸ್ವದೇಶಿ ಡಿಸೈನ್ ಮತ್ತು ಅಭಿವೃದ್ಧಿಪಡಿಸಲಾದಂತಹ ಸ್ವದೇಶಿ ವಿನ್ಯಾಸ ಮತ್ತು ಅಭಿವೃದ್ಧಿಪಡಿಸಲಾದಂತಹ ವಿಮಾನವಾಹಕ ನೌಕೆಯ ಹೆಸರೇನು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ವಿಮಾನವಾಹಕ ನೌಕೆ ಅಂತಂದರೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ವಿಕ್ರಾಂತ್ ಅಂತ. INS ವಿಕ್ರಾಂತ್ ಇದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದಂತಹ ಮತ್ತು ವಿನ್ಯಾಸ ಮಾಡಲಾದಂತಹ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿದೆ. ಏರ್ಕ್ರಾಫ್ಟ್ ಅಂತಂದರೆ ಯುದ್ಧ ವಿಮಾನಗಳನ್ನು ಹೊತ್ತೊಯ್ಯಬಲ್ಲಂತಹ, ಅವುಗಳ ಲ್ಯಾಂಡಿಂಗ್ ಮತ್ತು ಅವುಗಳ ಒಂದು ಟೇಕ್ ಆಫ್ ಈ ರೀತಿಯಾದಂತಹ ಪ್ರಕ್ರಿಯೆಗಳನ್ನು ಆ ಹಡಗಿನ ಮೇಲೆ ನಡೆಸಬಹುದಾದಂತಹ ಒಂದು ವಿಮಾನವಾಹಕ ಏರ್ಕ್ರಾಫ್ಟ್ ಕ್ಯಾರಿಯರ್ ಯಾವುದು ಅಂತಂದರೆ INS ವಿಕ್ರಾಂತ್ ಅಂತ ನೆನ್ಪಿಟ್ಕೊಳ್ಳಿ. ಇತ್ತೀಚೆಗೆ ನಮ್ಮ ಭಾರತದ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಅವರು ಈ INS ವಿಕ್ರಾಂತ್ನ ಚಟುವಟಿಕೆಗಳನ್ನು ವಿಟ್ನೆಸ್ ಮಾಡಿದ್ರು. ಅದೇ ರೀತಿಯಾಗಿ MiG-29K ಅನ್ನುವ ಯುದ್ಧ ನೌಕೆಯಲ್ಲಿ ಯುದ್ಧ ವಿಮಾನದಲ್ಲಿ ಇದೇ INS ವಿಕ್ರಾಂತ್ನಲ್ಲಿ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾದರು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ನೆನ್ಪಿಟ್ಕೊಳ್ಳಿ INS ವಿಕ್ರಾಂತ್. ಮುಂದಿನ ರಿವಿಷನ್ ಪ್ರಶ್ನೆ, ನಿಲುವು ರಾಯಿ ಅನ್ನುವ ಈ ಮೆನೀರ್ ಇತ್ತೀಚೆಗೆ ಎಲ್ಲಿ ನ್ಯೂಸ್ನಲ್ಲಿತ್ತು ಅಂದರೆ ಎಲ್ಲಿ ಕಂಡು ಬಂದಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಾಚೀನವಾದಂತಹ ಈ
ಐರನ್ ಏಜ್ ಅಥವಾ ಸುಮಾರು 3000 ವರ್ಷಗಳ ಹಿಂದೆ ಕಬ್ಬಿಣ ಯುಗದ ಒಂದು ಸಂದರ್ಭದಲ್ಲಿ ನಿಲ್ಲಿಸಲಾದಂತಹ ಲಂಬ ಶಿಲಾ ಸ್ಮಾರಕ ಮೆನೀರ್ಗಳು ಅಂತ ಇವುಗಳನ್ನು ಗುರುತಿಸ್ತಾರೆ. ಸೊ ಇದು ಎಲ್ಲಿ ಅಂತಂದರೆ ತೆಲಂಗಾಣದಲ್ಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ತೆಲಂಗಾಣ ಅಷ್ಟೇ ಅಲ್ಲದೆ ದೇಶದಾದ್ಯಂತ ಅಥವಾ ಇತರ ದೇಶಗಳಲ್ಲೂ ಕೂಡ ಈ ಮೆನೀರ್ಗಳನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಆದರೆ ಇತ್ತೀಚೆಗೆ ನ್ಯೂಸ್ನಲ್ಲಿದ್ದಂತಹ ಮೆನೀರ್ ಎಲ್ಲಿದೆ ಅಂತಂದರೆ ತೆಲಂಗಾಣ ಅಂತ ನೆನ್ಪಿಟ್ಕೊಳ್ಳಿ. ಮುಂದಿನ ರಿವಿಷನ್ ಪ್ರಶ್ನೆ, ಮೆನೀರ್ಗಳು ಅಂದರೆ ಏನು ಅಂತ ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ. ಆಪ್ಷನ್ ಬಿ, ದೊಡ್ಡ ನೆಟ್ಟಗೆ ನಿಂತಿರುವಂತಹ ಕಲ್ಲು ಅಂದರೆ ಲಂಬವಾಗಿ ನಿಲ್ಲಿಸಲಾದಂತಹ ಈ ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಸ್ಮಾರಕ ಶಿಲೆಯನ್ನು ಮೆನೀರ್ ಅಂತ ಗುರುತಿಸಲಾಗುತ್ತೆ. ಸೊ ಇದನ್ನು ಯಾಕೆ ನಿಲ್ಲಿಸಿದ್ರು ಅಂತ ಎಕ್ಸಾಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳದೆ ಹೋದರೂ ಕೂಡ ಸುಮಾರು 3000 ವರ್ಷಗಳ ಹಿಂದಿನ ಕಬ್ಬಿಣ ಯುಗದ ಒಂದು ನೆನಪಾಗಿ ಈ ಸ್ಮಾರಕಗಳನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಇವುಗಳನ್ನು ಮೆನೀರ್ ಅಂತ ಗುರುತಿಸಲಾಗುತ್ತೆ. ದೊಡ್ಡ ನೇರವಾದಂತಹ ಲಂಬವಾಗಿ ನಿಲ್ಲಿಸಲಾದಂತಹ ಶಿಲಾ ಸ್ಮಾರಕಗಳು. ಈ ಮಿಂಚು ಅಥವಾ ಸಿಡಿಲಿನ ಪ್ರಾಥಮಿಕ ಕಾರಣ ಏನು? ಮಿಂಚು ಉಂಟಾಗಲು ಪ್ರಥಮ ಕಾರಣ ಏನು? ವಾಟ್ ಈಸ್ ದ ಪ್ರೈಮರಿ ರೀಸನ್ ಫಾರ್ ಲೈಟ್ನಿಂಗ್ ಅಂತ ಪ್ರಶ್ನೆ ಇದೆ. ಸೊ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ, ಆಕಾಶದಲ್ಲಿರುವಂತಹ ಮೋಡಗಳಲ್ಲಿ ಪರಸ್ಪರ ವಿದ್ಯುತ್ ಆವೇಶಗಳು ಅಥವಾ ವಿದ್ಯುದಾವೇಶ ಎಲೆಕ್ಟ್ರಿಕ್ ಚಾರ್ಜ್ ರೂಪುಗೊಳ್ಳುವುದರ ಮೂಲಕ ಉಂಟಾಗುವುದರ ಮೂಲಕ ಈ ಮಿಂಚು ರೂಪುಗೊಳ್ಳುತ್ತೆ, ಸಿಡಿಲುಗಳು ಉಂಟಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ, ಆಕಾಶದಲ್ಲಿರುವಂತಹ ಮೋಡಗಳು ಪರಸ್ಪರ ವಿದ್ಯುದಾವೇಶಗಳಿಗೆ ಕಾರಣವಾಗುವುದರಿಂದ ಈ ರೀತಿಯಾಗಿ ಮಿಂಚುಗಳು ಉಂಟಾಗಿ ಭೂಮಿಗೆ ಅಪ್ಪಳಿಸಿ ಡಿಸ್ಚಾರ್ಜ್ ಆಗುತ್ತೆ ಅಂತ ನಾವು ಇದರ ಬಗ್ಗೆ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಎಲೆಕ್ಟ್ರಿಕ್ ಚಾರ್ಜ್ ಆರ್ ವಿದ್ಯುದಾವೇಶಗಳು ಇಸ್ ದ ರೀಸನ್ ಫಾರ್ ಫಾರ್ಮೇಷನ್ ಆಫ್ ಲೈಟ್ನಿಂಗ್ ಅಥವಾ ಮಿಂಚುಗಳು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಅಷ್ಟೇ ಅಲ್ಲದೆ ಈ ಜ್ವಾಲಾಮುಖಿ ಸ್ಫೋಟ, ಚಂಡಮಾರುತಗಳು, ಈ ದೊಡ್ಡ ಕಾಡ್ಗಿಚ್ಚಿನ ಸಂದರ್ಭಗಳು, ಈ ರೀತಿಯಾದಂತಹ ನೈಸರ್ಗಿಕ ಘಟನೆಗಳಿಂದ ಕೂಡ ಮಿಂಚುಗಳು ರೂಪುಗೊಳ್ಳುವುದಕ್ಕೆ ಸಾಕಷ್ಟು ಸ್ಟಿಮ್ಯುಲೇಷನ್ ಪ್ರಚೋದನೆ ದೊರೆಯುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಲೈಟ್ನಿಂಗ್ ರಾಡ್ಸ್ ಅಥವಾ ಮಿಂಚಿನ ರಾಡ್ಗಳು ಕಟ್ಟಡಕ್ಕೆ ಹಾನಿಯಾಗದಂತೆ ಯಾವ ರೀತಿಯಾಗಿ ತಡೆಯುತ್ತವೆ ಅಂತ ಪ್ರಶ್ನೆ ಇದೆ. ನೀವೆಲ್ಲ ಈ ಕಟ್ಟಡಗಳ ಮೇಲೆ ಲೊಕೇಟ್ ಮಾಡಲಾದಂತಹ ಈ ರೀತಿಯಾದಂತಹ ಲೈಟ್ನಿಂಗ್ ರಾಡ್ಸ್ಗಳ ಬಗ್ಗೆ ಅವಿರಾಗಿರ್ಬೋದು. ಸೊ ಈ ಲೈಟ್ನಿಂಗ್ ರಾಡ್ಸ್ಗಳು ಯಾವ ರೀತಿಯಾಗಿ ಕಟ್ಟಡಕ್ಕೆ ಹಾನಿಯಾಗದಂತೆ ಮಿಂಚಿನಿಂದ ಅಥವಾ ಸಿಡಿಲುಗಳಿಂದ ಕಟ್ಟಡವನ್ನು ರಕ್ಷಣೆ ಮಾಡುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಸಿ. ಈ ಮಿಂಚಿನಿಂದ ಬರುವಂತಹ, ಸಿಡಿಲಿಂದ ಬರುವಂತಹ ವಿದ್ಯುತ್ ಶಕ್ತಿಯನ್ನು ನೆಲಕ್ಕೆ ಟ್ರಾನ್ಸ್ಫರ್ ಮಾಡುವುದರ ಮೂಲಕ ಅಥವಾ ನೆಲಕ್ಕೆ ವರ್ಗಾವಣೆ ಮಾಡುವುದರ ಮೂಲಕ, ಅರ್ಥಿಂಗ್ ಮಾಡುವುದರ ಮೂಲಕ, ಆ ಒಂದು ಶಕ್ತಿಯನ್ನು ಚಾನಲೈಸ್ ಮಾಡುವುದರ ಮೂಲಕ ಕಟ್ಟಡವನ್ನು ಮಿಂಚಿನಿಂದ ಸಿಡಿಲುಗಳಿಂದ ರಕ್ಷಣೆ ಮಾಡುತ್ತೆ ಈ ಲೈಟ್ನಿಂಗ್ ರಾಡ್ ಅಥವಾ ಮಿಂಚಿನ ರಾಡ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸಾಮಾನ್ಯವಾಗಿ ಇದು ತಾಮ್ರದಿಂದ ಮಾಡಲ್ಪಟ್ಟಂತಹ ಒಂದು ರಾಡ್ ಆಗಿರುತ್ತೆ. ಇಮೇಜ್ನಲ್ಲಿ ಕಾಣುವ ಪ್ರಕಾರ ಮನೆಯ ಮೇಲೆ ಈ ರೀತಿಯಾದಂತಹ ರಾಡನ್ನು ಸ್ಥಾಪನೆ ಮಾಡುವುದರ ಮೂಲಕ, ಕಟ್ಟಡಗಳ ಮೇಲೆ ಲೊಕೇಟ್ ಮಾಡುವುದರ ಮೂಲಕ ಅದಕ್ಕೆ ಕನೆಕ್ಟ್ ಆಗಿ ಒಂದು ಕೇಬಲನ್ನು ಡೈರೆಕ್ಟಾಗಿ ಭೂಮಿಗೆ ಅರ್ಥಿಂಗ್ ಮಾಡಲಾಗಿರುತ್ತೆ. ಸೊ ಈ ರೀತಿಯಾಗಿ ಮಿಂಚುಗಳು ಈ ಒಂದು ಲೈಟ್ನಿಂಗ್ ರಾಡಿಗೆ ಅಪ್ಪಳಿಸಿದಾಗ ಏನಾಗುತ್ತೆ, ಇದು ಡೈರೆಕ್ಟಾಗಿ ಆ ಒಂದು ವಿದ್ಯುತ್ ಶಕ್ತಿಯನ್ನು ಭೂಮಿಗೆ ವರ್ಗಾಯಿಸುತ್ತದೆ ಅಥವಾ ಅದನ್ನು ರೀಡೈರೆಕ್ಟ್ ಮಾಡುತ್ತೆ. ಸೊ ಇದರ ಮೂಲಕ ಈ ಕಟ್ಟಡಗಳನ್ನು ರಕ್ಷಣೆ ಮಾಡುವಲ್ಲಿ ಈ ಲೈಟ್ನಿಂಗ್ ರಾಡ್ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದು ಸಾಮಾನ್ಯವಾಗಿ ತಾಮ್ರದಿಂದ ಮಾಡಲ್ಪಟ್ಟಂತಹ ರಾಡ್ ಆಗಿರುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ, ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ 2, ಶಿವಮೊಗ್ಗ ಜಿಲ್ಲೆಯಲ್ಲಿ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸುಮಾರು 395 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿರುವಂತಹ
ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಲೊಕೇಟ್ ಆಗಿದೆ. ಇತ್ತೀಚೆಗೆ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಹಾಕಲಾದಂತಹ ಬೇಲಿಯ ಸ್ಪರ್ಶದಿಂದ, ವಿದ್ಯುತ್ ಬೇಲಿಯ ಸ್ಪರ್ಶದಿಂದ ಗಂಡು ಆನೆ ಅಥವಾ ಚಿಕ್ಕ ಗಂಡು ಆನೆಯ ಮರಿ ಸಾವನ್ನಪ್ಪಿದೆ ಅಂತ ಇದರ ಬಗ್ಗೆ ಪರಿಸರ ಕಾರ್ಯಕರ್ತರು ಸಾಕಷ್ಟು ಎಚ್ಚರಿಕೆಯನ್ನು ನೀಡಿದ್ದಾರೆ, ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ನ್ಯೂಸ್ನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇನ್ ದ್ಯಾಟ್ ಬ್ಯಾಕ್ ಡ್ರಾಪ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ವಿಚ್ ಇಸ್ ಸಿಚುವೇಟೆಡ್ ಇನ್ ಶಿವಮೊಗ್ಗ ಡಿಸ್ಟಿಕ್. ಪ್ರಸಿದ್ಧ ಕರ್ನಾಟಿಕ್ ಸಂಗೀತ ವಾದ್ಯವಾದಂತಹ ಬೊಬ್ಬಿಲಿ ವೀಣೆಯನ್ನು ತಯಾರು ಮಾಡುವಂತಹ ರಾಜ್ಯ ಯಾವುದು? ಅಂದರೆ ಯಾವ ರಾಜ್ಯದಲ್ಲಿ ಈ ಬೊಬ್ಬಿಲಿ ವೀಣೆಯನ್ನು ಪ್ರಸಿದ್ಧವಾಗಿ ತಯಾರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಆಂಧ್ರ ಪ್ರದೇಶದಲ್ಲಿ ಪ್ರಸಿದ್ಧ ಕರ್ನಾಟಿಕ್ ಸಂಗೀತ ವಾದ್ಯವಾದಂತಹ ಸರಸ್ವತಿ ವೀಣೆ ಅಥವಾ ಬೊಬ್ಬಿಲಿ ವೀಣೆಯನ್ನು ತಯಾರು ಮಾಡಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಕಲೆ ಮತ್ತು ಸಂಸ್ಕೃತಿಗೆ ರಿಲೇಟ್ ಆಗುವಂತೆ ಈ ಬೊಬ್ಬಿಲಿ ವೀಣೆಯ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಐತಿಹಾಸಿಕವಾಗಿ ಸುಮಾರು 17ನೇ ಶತಮಾನದಲ್ಲಿ ಈ ಆಂಧ್ರ ಪ್ರದೇಶದ ಭಾಗವನ್ನು ಆಳ್ತಾ ಇದ್ದಂತಹ ಬೊಬ್ಬಿಲಿ ಸಂಸ್ಥಾನದ ರಾಜನಾಗಿದ್ದಂತಹ ಪೆದ್ದರಾಯುಡು ಅವರ ಕಾಲದಲ್ಲಿ ಪ್ರಮುಖವಾಗಿ ಈ ಬೊಬ್ಬಿಲಿ ವೀಣೆಯನ್ನು ತಯಾರು ಮಾಡಲು ಪ್ರಾರಂಭಿಸಲಾಗುತ್ತೆ. ಸೊ ಅಂದಿನಿಂದ ಈ ಕರ್ನಾಟಿಕ್ ಸಂಗೀತದ ಪ್ರಮುಖವಾದಂತಹ ಭಾಗವಾಗಿ ಈ ಸರಸ್ವತಿ ವೀಣೆ ಅಥವಾ ಬೊಬ್ಬಿಲಿ ವೀಣೆಯನ್ನು ಕೂಡ ನಾವೆಲ್ಲ ಗಮನಿಸ್ತಾ ಇರ್ತೇವೆ. ಸೊ ಪ್ರಸಿದ್ಧವಾಗಿ ಇದನ್ನು ಆಂಧ್ರ ಪ್ರದೇಶದ ಭಾಗದಲ್ಲಿ ಗೊಲ್ಲಪಲ್ಲಿ ಅನ್ನುವ ಒಂದು ಪ್ರದೇಶದಲ್ಲಿ ಅಥವಾ ಸ್ಥಳದಲ್ಲಿ ತಯಾರು ಮಾಡಲಾಗುತ್ತೆ. ಅಲ್ಲಿನ ಜಾಕುಡ್ ಮರದ ದಿಮ್ಮೆಗಳಿಂದ ಸಾಕಷ್ಟು ಶ್ರಮವನ್ನು ವಹಿಸಿ ಈ ವೀಣೆಯನ್ನು, ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟನ್ನು ತಯಾರು ಮಾಡಲಾಗುತ್ತೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇದು ಒಂದು ತಂತಿ ವಾದ್ಯವಾಗಿದೆ ಅನ್ನೋದು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸಾಕಷ್ಟು ವೈಶಿಷ್ಟ್ಯತೆಯನ್ನು, ವಿಶೇಷವಾದಂತಹ ಡಿಸೈನ್ ಮತ್ತು ಉತ್ತಮ ಗುಣಮಟ್ಟದ ಕರಕುಶಲತೆಯನ್ನು ಹೊಂದಿರುವಂತಹ ಈ ಆಂಧ್ರ ಪ್ರದೇಶದ ಭಾಗದ ಈ ಒಂದು ಬೊಬ್ಬಿಲಿ ವೀಣೆ ಅನ್ನುವ ಈ ಒಂದು ವಾದ್ಯಕ್ಕೆ 2012ನೇ ಇಸವಿಯಲ್ಲಿ ಸರ್ಕಾರದಿಂದ ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಥವಾ ಭೌಗೋಳಿಕ ಸೂಚಕದ ಟ್ಯಾಗ್ ಅನ್ನು ಕೂಡ ನೀಡಲಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅಲ್ಟ್ರಾ ಮಾಡರ್ನ್ ಅಥವಾ ಅತ್ಯಾಧುನಿಕವಾದಂತಹ ವಾದ್ಯಗಳನ್ನು ಬಳಸ್ತಾ ಇರುವುದರಿಂದ ಇತ್ತೀಚಿನ ದಿನಗಳಲ್ಲಿ ಈ ಬೊಬ್ಬಿಲಿ ವೀಣೆಯ ಬೇಡಿಕೆ ಕಡಿಮೆ ಆಗ್ತಾ ಇದೆ, ಬೇಡಿಕೆಯ ಕೊರತೆಯನ್ನು ಎದುರಿಸ್ತಾ ಇದ್ದಾರೆ ಮತ್ತು ಈ ಸರ್ಕಾರದಿಂದ ಸಿಗ್ತಾ ಇರುವಂತಹ ಪ್ರೋತ್ಸಾಹ ಕಡಿಮೆ ಆಗ್ತಾ ಇದೆ, ಇನ್ನೂ ಹೆಚ್ಚಿನ ಪ್ರೋತ್ಸಾಹದ ಅವಶ್ಯಕತೆ ಇದೆ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ದ್ಯಾಟ್ ಈಸ್ ದ ರೀಸನ್ ಈ ಬೊಬ್ಬಿಲಿ ವೀಣೆಯ ಬಗ್ಗೆ ನಾವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈ ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ಆರ್ಟಿಕಲ್ನ ಅಡಿಯಲ್ಲಿ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಥವಾ ಅಂತರ್ರಾಜ್ಯ ಮಂಡಳಿ ಇದನ್ನು ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಆರ್ಟಿಕಲ್ 263 ಇದರ ಅಡಿಯಲ್ಲಿ, ಅಂದರೆ ಭಾರತದ ಸಂವಿಧಾನದ ಆರ್ಟಿಕಲ್ 263 ಈ ಒಂದು ವಿಧಿಯ ಅಡಿಯಲ್ಲಿ ಇಂಟರ್ ಸ್ಟೇಟ್ ಕೌನ್ಸಿಲನ್ನು ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ನಮ್ಮ ಭಾರತದ ರಾಷ್ಟ್ರಪತಿಗಳಿಂದ ಇಂಟರ್ ಸ್ಟೇಟ್ ಕೌನ್ಸಿಲನ್ನು ಸ್ಥಾಪನೆ ಮಾಡುವಂಥ ಆದೇಶವನ್ನು ನೀಡಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ಆಯೋಗವು ಶಾಶ್ವತ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಥವಾ ಅಂತರ್ರಾಜ್ಯ ಮಂಡಳಿಯನ್ನು ರಚನೆ ಮಾಡಬೇಕು ಅಂತ ಸಪೋರ್ಟ್ ಮಾಡಿದೆ, ರೆಕಮೆಂಡೇಶನ್ ಅನ್ನು ನೀಡಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಸರ್ಕಾರಿಯ ಆಯೋಗ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇಂಟರ್ ಸ್ಟೇಟ್ ಕೌನ್ಸಿಲ್ ಅನ್ನು ಎಸ್ಟಾಬ್ಲಿಷ್ ಮಾಡುವುದಕ್ಕೆ ರೆಕಮೆಂಡೇಶನ್ ಮಾಡಿದಂತಹ ಆಯೋಗ ಸರ್ಕಾರಿಯ ಆಯೋಗ. 1983ನೇ ಇಸವಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಆಯೋಗವನ್ನು 1987ನೇ ಇಸವಿಯಲ್ಲಿ ರೆಕಮೆಂಡೇಶನ್ ಅನ್ನು ನೀಡಲಾಗುತ್ತೆ. ಸೊ ಅದರ ಒಂದು ಫಲವಾಗಿ 1990ನೇ ಇಸವಿಯಲ್ಲಿ ಈ ಸರ್ಕಾರಿಯ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಇಂಟರ್ ಸ್ಟೇಟ್ ಕೌನ್ಸಿಲನ್ನು ಮೊದಲ ಬಾರಿಗೆ ನಮ್ಮ ರಾಷ್ಟ್ರಾಧ್ಯಕ್ಷರಿಂದ ಅಥವಾ ರಾಷ್ಟ್ರಪತಿಗಳಿಂದ ಆದೇಶವನ್ನು ನೀಡುವುದರ ಮೂಲಕ ರಚನೆ ಮಾಡಲಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಸೊ ಇದಕ್ಕಿಂತ ಮುಂಚೆ ನಮ್ಮ ಭಾರತದ ಸಂವಿಧಾನದಲ್ಲಿ 263ರ ಆರ್ಟಿಕಲ್ನಲ್ಲಿ ಇಂಟರ್ ಸ್ಟೇಟ್ ಕೌನ್ಸಿಲ್ ಬಗ್ಗೆ ಕೆಲವೊಂದಿಷ್ಟು ಪ್ರೊವಿಷನ್ಸ್ಗಳನ್ನು, ಪ್ರಾವಧಾನಗಳನ್ನು ನೀಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಏನು ಅಂತಂದರೆ, ಇಂಟರ್ ಸ್ಟೇಟ್ ಕೌನ್ಸಿಲ್ನ ಅಧ್ಯಕ್ಷತೆಯನ್ನು ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಹೊಂದಿದ್ರೆ, ಈ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಥವಾ ಅಂತಾರಾಜ್ಯ ಮಂಡಳಿಗೆ ಸಪೋರ್ಟ್ ನೀಡುವಂತಹ ನಿಟ್ಟಿನಲ್ಲಿ ಸ್ಥಾಪನೆ ಮಾಡಲಾಗುವಂತಹ ಈ ಸ್ಟ್ಯಾಂಡಿಂಗ್ ಕಮಿಟಿ, ಇಂಟರ್ ಸ್ಟೇಟ್ ಕೌನ್ಸಿಲ್ ಸ್ಥಾಯಿ ಸಮಿತಿಯ
ಆ ಒಂದು ಅಧ್ಯಕ್ಷತೆಯನ್ನು ಕೇಂದ್ರ ಗೃಹ ಸಚಿವರು ಹೊಂದಿರುತ್ತಾರೆ ಅನ್ನೋದು ಕೂಡ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಮತ್ತೊಮ್ಮೆ ರಿವೈಸ್ ಮಾಡ್ಕೊಳ್ಳಿ. ಮುಂದಿನ ರಿವಿಷನ್ ಪ್ರಶ್ನೆ, ವೊಯೇಜರ್ 2 ಅನ್ನುವ ಈ ಬಾಹ್ಯಾಕಾಶ ನೌಕೆಯ ಪ್ರಾಥಮಿಕ ಉದ್ದೇಶ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ನಮ್ಮ ಸೌರವ್ಯೂಹದ ಹೊರಗ್ರಹಗಳನ್ನು ಅಧ್ಯಯನ ಮಾಡಲು ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಹೊರಗ್ರಹಗಳು ಅಂತಂದರೆ ಯುರೇನಸ್, ನೆಪ್ಚೂನ್, ಶನಿ ಗ್ರಹ ಆಗಿರ್ಬೋದು. ಸೊ ಇಂತಹ ಹೊರ ಗ್ರಹಗಳನ್ನು ಅಧ್ಯಯನ ಮಾಡುವಂತಹ ಉದ್ದೇಶದಿಂದ ವೊಯೇಜರ್ 2 ಅನ್ನು 1977ನೇ ಇಸವಿಯಲ್ಲಿ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾದಿಂದ ಉಡಾವಣೆ ಮಾಡಲಾಗಿತ್ತು. ಮುಖ್ಯವಾಗಿ ಯುರೇನಸ್ ಮತ್ತು ನೆಪ್ಚೂನ್ ಬಗ್ಗೆ ಸಾಕಷ್ಟು ಪ್ರಮುಖ ಮಾಹಿತಿಗಳನ್ನು ನೀಡಿದಂತಹ ಬಾಹ್ಯಾಕಾಶ ನೌಕೆ ವೊಯೇಜರ್ 2 ಅಂತ ನಾವಿಲ್ಲಿ ನೆನಪಿಟ್ಕೋಬೇಕು. ಸೊ ಇತ್ತೀಚೆಗೆ 40 ದಶಕಗಳಾದ ಮೇಲೆ ಈ ಯುರೇನಸ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಇದರ ಮೂಲಕ ಪಡೆಯಲಾಗಿದೆ ನಾಸಾದ ವಿಜ್ಞಾನಿಗಳಿಂದ ಅಂತ ನಾವು ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶ ಭಾರತದ ಯಾವ ಪ್ರದೇಶದಲ್ಲಿ ಅಥವಾ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಯಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ, ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಇತ್ತೀಚೆಗೆ ಹೊಸ ಹುಲಿಯೊಂದು ಈ ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಡುಬಂದದ್ದರಿಂದ ಸಾಕಷ್ಟು ಪ್ರವಾಸಿಗರನ್ನು ಇದು ಆಕರ್ಷಿಸ್ತಾ ಇದೆ ಅಂತ ನಾವು ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಕೊಯ್ನಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತು ಚಂದೋಲಿ ರಾಷ್ಟ್ರೀಯ ಉದ್ಯಾನವನಗಳನ್ನು ಒಳಗೊಳ್ಳುವುದರ ಮೂಲಕ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಡಿಸ್ಕಷನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ನೋಟ್ಸ್ಗಳನ್ನು ಡೈರೆಕ್ಟಾಗಿ ಟೆಲಿಗ್ರಾಮ್ ಚಾನಲ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ.